ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೀಪು. ಸೊ ಈಗ ನಮ್ಮ ಊರಿಂದ ಅಂದರೆ ನಮ್ಮ ಊರಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ಈಗ ನಮ್ಮ ಅಜ್ಜಿ ಊರಿಗೆ ಬಂದಿದೆ, ಅಂದರೆ ನಮ್ಮ ಅಮ್ಮರ ಊರಿಗೆ. ಸೊ ಇವಾಗ ನಮ್ಮ ಅಮ್ಮಂದು ನಾಳೆ ಬರ್ತಡೇ ಐತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇವತ್ತು 12 ಗಂಟೆಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ನಾನು ನಮ್ಮ ಅಜ್ಜಿ ಮನೇಲಿ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಅತ್ತೆಗೆ ಅಂತ ಅಂದ್ಬಿಟ್ಟು, ಸಾರಿ ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮನೇಲಿ ಇಟ್ಕೊಂಡಿದ್ದೀವಿ. ಸೊ ಬಲೂನೆಲ್ಲ ಊದಿದ್ದೈತೆ. ಈಗ ಬ್ಯಾಕ್ಗ್ರೌಂಡ್ ಇದನ್ನು ಕ್ಲಿಯರ್ ಮಾಡಿಬಿಟ್ಟು, ಸೊ ಅದಾದಮೇಲೆ ಈ ಬೋರ್ಡು ಮತ್ತು ಇದು ಈ ಟೇಬಲ್ನ ಅಲ್ಲಿ ಇಡಬೇಕು ಸೆಂಟರಲ್ಲಿ. ಸೊ ಬೇಗ ಕೆಲಸ ಮುಗಿಸೋಣ ಬನ್ನಿ. ನೋಡಿ ನಮ್ಮ ಚಿನ್ನ ಹೆಂಗೆ ಕೂತವನೆ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಚಿನ್ನ ಹೆಂಗೆ ಕೂತವನೆ. ಸೊ ಈಗ ಅದು ಬ್ಯಾಕ್ಗ್ರೌಂಡು ವರ್ಕು ಮತ್ತು ಇದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಕ್ವಿಕ್ ಟ್ರಾನ್ಸಾಕ್ಷನ್ಸ್ ಕೊಡ್ತೀನಿ ಇದಕ್ಕೆ. ಸೊ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಅದು ಇದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಮ್ಮನ ಬರ್ಡೇಗೆ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಸೊ ಇಲ್ಲೇ ಮತ್ತೆ ಕೇಕ್ ಬಂದು ತೊಗೊಂಬರೋದು ಬಾಕಿ ಇರುತ್ತೆ. ಸೊ ನಾನು ಹೋಗ್ಬಿಟ್ಟು ಕೇಕ್ ತೊಗೊಂಬರ್ತೀನಿ. ಮತ್ತು 12 ಗಂಟೆಗೆ ನಮ್ಮ ಅಮ್ಮ ಬಂದಾಗ ನಾನು ಹಿಂದೆಯಿಂದ ಬಂದ್ಬಿಟ್ಟು ಶಾರ್ಟ್ಸ್ ಹೊಡಿತೀನಿ. ಸೊ ಆವಾಗ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೀವೇ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಮಾಡಬೇಕಾರೆ ಸೊ ನಾನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ಆಗಿದ್ದೆ ಒಂದು. ಸೊ ಅದಾದಮೇಲೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ನಮ್ಮ ಅಮ್ಮನ ಮುಖದಲ್ಲಿ ಖುಷಿ ನೋಡೋಕ್ಕೆ ನನಗೊಂಥರ ಖುಷಿ ಆಯಿತು. ಸೊ ಅವ್ರ ಅಮ್ಮನ ಹತ್ರ ಅವರು ಫಸ್ಟ್ ಟೈಮು ಅವ್ರ ಬರ್ಡೇ ಅವ್ರ ಅಮ್ಮನ ಮುಂದೆ ಆಚರಿಸ್ಕೊತಾ ಇರೋದು. ಸೊ ಅವರು ಎಂದೂ ಆಚರಿಸ್ಕೊಂಡಿರಲಿಲ್ಲ. ಅವರು ಇನ್ಫ್ಯಾಕ್ಟ್ ನಮ್ಮ ಅಮ್ಮನ ಬರ್ಡೇ ಯಾವತ್ತು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಾನು ನಮ್ಮ ಅಣ್ಣ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನಾವು ಅವ್ರ ಮುಂಚೆ ಸ್ಕೂಲಿಗೆ ಸೇರ್ಬೇಕಾದ್ರೆ ಒಂದು ಡೇಟ್ ಆಫ್ ಬರ್ತ್ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಅದರಿಂದ ನಾವು ನಮ್ಮ ಅಮ್ಮನ ಬರ್ಡೇ ಯಾವಾಗ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಸೊ ಅವತ್ತಿನ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಮ್ಮ ಅಮ್ಮ ಅವ್ರ ಮುಂದೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಬೇಕಾದ್ರೆ ನಮ್ಮಮ್ಮ ಎಷ್ಟು ಖುಷಿಯಾಗಿದ್ರು ಅಂತಾರೆ ನೋಡಿದ್ರೆ ಫುಲ್ಲು ನನಗೆ ಒಂಥರ ಅನ್ನಿಸ್ಬಿಟ್ಟು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿ ಮುಂದೆ, ಅಂದರೆ ನಮ್ಮ ಮಾವ ಅವ್ರ ಅಜ್ಜಿ ಮುಂದೆ ಸೊ ಸೆಲೆಬ್ರೇಟ್ ಮಾಡಿಕೊಡಿ ನಮ್ಮಮ್ಮ ಫಸ್ಟ್ ಟೈಮು. ಸೊ ಅದಾದಮೇಲೆ ನಾನು ನಮ್ಮಣ್ಣ ಮತ್ತು ನಮ್ಮ ಅಕ್ಕ ರಶ್ಮಿ ಅಕ್ಕ ಅಂತ ಒಬ್ಬರಿದ್ರು. ಸೊ ನಾವು 3 ಜನನೂ ಸೇರಿಕೊಂಡು ನಮ್ಮಮ್ಮಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ದೊಡ್ಡ ಮಾವ ಮತ್ತು ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಚಿಕ್ಕ ಮಾವ ಸಪೋರ್ಟ್ ಮಾಡಿದ್ರು. ಸೊ ಅವರು ನೈಟ್ 12 ಗಂಟೆ ತನಕ ಅವರು ಎದ್ಬಿಟ್ಟು ಅವ್ರು ಏನೇ ಕೆಲಸ ಇದ್ದರು ಬಿಟ್ಬಿಟ್ಟು ಬೆಳಿಗ್ಗೆ ಅವ್ನ ಮಕ್ಳುಗಳು ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ. ಸೊ ಅಂದರೂ ಅಂಥ ಟೈಮಲ್ಲೂ ನಮಗೊಂದು ಸ್ವಲ್ಪ ಚಿಕ್ಕ ಹೆಲ್ಪ್ ಮಾಡೋದಿಲ್ಲ. ಸೊ ಅದು ಖುಷಿ ಆಯಿತು. ಮತ್ತು ನಮ್ಮ ತಾತ ಸೊ ಅವರು ಹೆಂಗೆ ಅಂತಾರೆ, ಅವ್ರು ನಿದ್ದೆ ಬಂದರೆ ಒಂದು ಸರಿ ಮಲ್ಕೊಂಡ್ರೆ ಮತ್ತೆ ಎದ್ದೇಳಲ್ಲ. ಸೊ ಫಸ್ಟ್ ಟೈಮು ಅವರು ಜಾಸ್ತಿ ಎದ್ಬಿಟ್ಟು ನನ್ನ ಮಗಳು ಬರ್ತಡೇ ಅಂತ ಅಂದ್ಬಿಟ್ಟು ಅವರು ವಿಶ್ ಮಾಡಿ ಸೊ ಅದೆಲ್ಲ ಆದಮೇಲೆ ನಮ್ಮಣ್ಣ ಮತ್ತು ನಾವು ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಬೆಳಿಗ್ಗೆ ನಮ್ಮಣ್ಣ ಆಫೀಸ್ ಬೇರೆ ಹೋಗಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ನು ಬೇಗನೆ ಸೆಲೆಬ್ರೇಟ್ ಮಾಡಿಬಿಟ್ಟು ಓಡ್ತಾನೆ. ನಾನು ಅಲ್ಲೇ ಒಂದಿನ ಅಲ್ಲೇ ಇರ್ತೀನಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇದೆ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿನ ತನಕ ಟಾಟಾ, ಬಾಯ್ ಬಾಯ್.